ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಎಕ್ಸಾಮ್ ಅಲ್ಲ 24/7 ಪವರ್ಡ್ ಬೈ ಬೀಕನ್ ವೈಬ್. ಈ ಚಾನಲ್ನ ನೀವು ಮೊದಲನೇ ಸಾರಿ ನೋಡ್ತಾ ಇದ್ದರೆ ನಿಮಗೆ ಗೊತ್ತಿರಲಿ, ಎಕ್ಸಾಮ್ ಅಲರ್ಟ್ ಎಲ್ಲ ಸರ್ಕಾರಿ ಪರೀಕ್ಷೆಗಳು ಮತ್ತು ಇತರೆ ಉದ್ಯೋಗ ಅವಕಾಶಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುವಂಥ ಏಕೈಕ ಚಾನಲ್ ಆಗಿರುತ್ತೆ. ಸೊ ನಿಮ್ಗೇನಾದರೂ ಇಸ್ರೋದಲ್ಲಿ ವರ್ಕ್ ಮಾಡಬೇಕಾ ಅಥವಾ ನೀವೇನಾದರೂ ಸೈಂಟಿಸ್ಟ್ ಇಂಜಿನಿಯರಿಂಗ್ ಆಗಿ ಇಸ್ರೋದಲ್ಲಿ ವರ್ಕ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ರೆ ಈ ನೋಟಿಫಿಕೇಶನ್ ನಿಮಗೋಸ್ಕರ. ಸೊ ಇದು ಇಸ್ರೋ ರಿಲೀಸ್ ಮಾಡುವಂಥ ನೋಟಿಫಿಕೇಶನ್ ಆಗಿರುತ್ತೆ, ಪರ್ಟಿಕ್ಯುಲರ್ಲಿ ಫಾರ್ ಗ್ರೇಡ್ SNC ಸೈಂಟಿಸ್ಟ್ ಆ್ಯಂಡ್ ಇಂಜಿನಿಯರಿಂಗ್ಗೆ. ಓಕೆನಾ? ಸೊ ಬನ್ನಿ ಸಂಪೂರ್ಣ ಮಾಹಿತಿನ ತಿಳ್ಕೊಳ್ತಾ ಹೋಗೋಣ. ಇನ್ನೇನು ಪೋಸ್ಟ್ ಅವೈಲೇಬಲ್ ಇದೆ, ನಂಬರ್ ಆಫ್ ಪೋಸ್ಟ್ ಎಷ್ಟಿದೆ, ಸೊ ಇದೆಲ್ಲದ್ರ ಬಗ್ಗೆ ನಮಗೆ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಸೊ ನಂಬರ್ ಆಫ್ ಪೋಸ್ಟ್ ಬಂದು ಮೊದಲನೇ ಪೋಸ್ಟ್ ನೇಮ್ ಬಂದು ಸೈಂಟಿಸ್ಟ್ ಅಥವಾ ಇಂಜಿನಿಯರಿಂಗ್ ಇನ್ ಸಿವಿಲ್, ಪರ್ಟಿಕ್ಯುಲರ್ಲಿ ಸಿವಿಲ್ ಡಿಪಾರ್ಟ್ಮೆಂಟಲ್ಲಿ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡ್ಕೊಂಡಿರೋರಿಗೆ ವೇಕೆನ್ಸಿ ಆಗಿರುತ್ತೆ ಇದು. ಸೊ ನಂಬರ್ ಆಫ್ ವೇಕೆನ್ಸಿ 18 ವೇಕೆನ್ಸೀಸ್ ಇರುತ್ತೆ. ಸೊ ಇದರಲ್ಲಿ ನಮಗೆ ರಿಸರ್ವ್ಡು, ಅನ್ರಿಸರ್ವ್ಡು, SC ST ಈ ಥರ ಎಲ್ಲ ಡಿವೈಡ್ ಆಗಿರುತ್ತೆ. ಓಕೆನಾ? ದೆನ್ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ BE ಕಂಪ್ಲೀಟ್ ಆಗಿರಬೇಕಾಗುತ್ತೆ, BE ಆರ್ BTech ಕಂಪ್ಲೀಟ್ ಆಗಿರಬೇಕಾಗುತ್ತೆ. ದೆನ್ ಪರ್ಟಿಕ್ಯುಲರ್ಲಿ 6.84 CGPA ಇರಲೇಬೇಕು, ಅಥವಾ ಪರ್ಸೆಂಟೇಜ್ ವೈಸ್ ನೋಡೋದಾದ್ರೆ 65% ಇರಬೇಕಾಗುತ್ತೆ. ಸೊ ಇನ್ನು ಸೆಕೆಂಡ್ ಪೋಸ್ಟ್ ನೋಡ್ತಾ ಇದ್ದೀರಾ, ಸೈಂಟಿಸ್ಟ್ ಎಲೆಕ್ಟ್ರಿಕಲ್, ಅದರಲ್ಲಿ ಪೋಸ್ಟ್ ಬಂದು ನಂಬರ್ ಆಫ್ ಪೋಸ್ಟ್ 10 ಇದೆ. ಆ್ಯಂಡ್ ಇದಕ್ಕೂ ರಿಸರ್ವ್ಡ್ ಅನ್ರಿಸರ್ವ್ಡ್ SC ST ಎಲ್ಲ ಇರುತ್ತೆ. ಓಕೆನಾ? ಸೊ ಇದಕ್ಕೂ ಸೇಮ್ ನಮಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಇಂಜಿನಿಯರಿಂಗ್ ಇನ್ ಎಲೆಕ್ಟ್ರಿಕಲ್ ಆಗಿರಬೇಕಾಗುತ್ತೆ. ದೆನ್ ಸೈಂಟಿಸ್ಟ್ ಇಂಜಿನಿಯರಿಂಗ್ ಫಾರ್ ರೆಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷನಿಂಗ್. ಓಕೆನಾ? ನಂಬರ್ ಆಫ್ ವೇಕೆನ್ಸೀಸ್ 9 ವೇಕೆನ್ಸೀಸ್ ಇದೆ. ಸೊ ಇದರಲ್ಲೂ ನಿಮಗೆ ಕ್ಯಾಟಗರಿ ವೈಸ್ ಡಿವೈಡ್ ಆಗಿರುತ್ತೆ. ಸೊ ಇದಕ್ಕೆ ನೀವು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡ್ಕೊಂಡಿರಬೇಕಾಗತ್ತೆ. ಓಕೆನಾ? ಸೊ ನೆಕ್ಸ್ಟ್ ಇನ್ನು ನಿಮಗೆ ಲೈಕ್ ಸೈಂಟಿಸ್ಟ್ ಇಂಜಿನಿಯರ್ ಇನ್ ಆರ್ಕಿಟೆಕ್ಚರ್, ಅದಕ್ಕೆ ಒಂದು ಪೋಸ್ಟ್ ಅವೈಲೇಬಲ್ ಇದೆ, ಅದು ಅನ್ರಿಸರ್ವ್ಡ್ ಆಗಿರುತ್ತೆ. ಓಕೆನಾ? ಸೊ ಇದಕ್ಕೆ ನಿಮಗೆ ಲೈಕ್ ಬ್ಯಾಚುಲರ್ ಆಫ್ ಡಿಗ್ರಿ ಇನ್ ಆರ್ಕಿಟೆಕ್ಚರ್ ಕಂಪ್ಲೀಟ್ ಮಾಡ್ಕೊಂಡಿದ್ರೆ ಸಾಕು. ಇದಕ್ಕೂ CGPA ನೋಡೋದಾದರೆ ನಿಮಗೆ 6.84 ಇರುತ್ತೆ, ವೆರಸ್ ಪರ್ಸೆಂಟೇಜ್ ನೋಡಿದ್ರೆ 65% ಇರಬೇಕಾಗತ್ತೆ. ಓಕೆನಾ? ಇನ್ನು ನೀವು ಲೈಕ್ ಲಾಸ್ಟ್ ಪೋಸ್ಟ್ ಬಂದು ಫಾರ್ ಸಿವಿಲ್ ಆಟೋನಮಸ್ ಬಾಡಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನಿಮಗೆ ಲೈಕ್ ನಂಬರ್ ಆಫ್ ಪೋಸ್ಟು ಒಂದಿರುತ್ತೆ, ಅನ್ರಿಸರ್ವ್ಡ್ ಆಗಿರುತ್ತೆ. ಆ್ಯಂಡ್ ಇದಕ್ಕೆ ಸಿವಿಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡ್ಕೊಂಡಿರಬೇಕಾಗುತ್ತೆ ವಿತ್ ಅಗ್ರಿಗೇಟ್ ಆಫ್ ಸೇಮ್ 65%. ಓಕೆನಾ? ಸೊ ಕೆಲವೊಂದಷ್ಟು ಗೈಡೆನ್ಸ್ ಕೊಟ್ಟಿದ್ದಾರೆ ಅಥವಾ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಏನೇನು ಎಜುಕೇಷನ್ ಕ್ವಾಲಿಫಿಕೇಷನ್ ಇರಬೇಕಾಗುತ್ತೆ, ನಿಮ್ಮ CGPA ಅಥವಾ ಏನೇನು ಸರ್ಟಿಫಿಕೇಟ್ಸ್ ಬೇಕಾಗುತ್ತೆ ನಿಮಗೆ ಅಂತ ಹೇಳಿ. ಸೊ ಡಿಗ್ರಿ ಸರ್ಟಿಫಿಕೇಟ್ಸ್ ಎಲ್ಲ ಮ್ಯಾಂಡೇಟರಿ ಇರುತ್ತೆ. ಓಕೆನಾ? ಸೊ ಇನ್ ಕೇಸ್ ಏನಾದರೂ ಇಂಟಿಗ್ರೇಟೆಡ್ ಡಿಗ್ರಿ ಮಾಡಿದರೆ ಅದಕ್ಕೇನು ಅಂತ ಹೇಳಿ ಕೂಡ ಮೆನ್ಷನ್ ಮಾಡಿದ್ದಾರೆ. ಓಕೆನಾ? ಸೊ ಇದ್ರ ಮಾಹಿತಿನ ತಿಳ್ಕೊಂಡ್ರೆ ನಿಮಗೆ ಕಂಪ್ಲೀಟಾಗಿ ಯೂಸ್ ಆಗುತ್ತೆ. ಸೊ ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಮತ್ತು ಏಜ್ ಲಿಮಿಟ್ ನೋಡೋದಾದರೆ ಏಜ್ ಲಿಮಿಟ್ ಬಂದು ಮ್ಯಾಕ್ಸಿಮಮ್ 28 ಇಯರ್ಸ್ ಮಾತ್ರ ಆಗಿರಬೇಕಾಗುತ್ತೆ. ಆ್ಯಂಡ್ ಇನ್ನು ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಅಥವಾ ಅಪ್ಲಿಕೇಶನ್ ಫೀ ಎಲ್ಲನೂ ಮೆನ್ಷನ್ ಮಾಡಿದ್ದಾರೆ. ಸೊ ಅಪ್ಲಿಕೇಶನ್ ಫೀ ಬಂದು ನಿಮಗೆ ನಾನ್ ರಿಫಂಡಬಲ್ ಆಗಿರುತ್ತೆ, ಆ್ಯಂಡ್ ಇಟ್ ಇಸ್ 250 rupees. ಓಕೆನಾ? ಸೊ ಇನ್ನು ಲೈಕ್ ಎಲ್ಲರಿಗೂ ನಾನ್ ರಿಫಂಡಬಲ್ ಅಪ್ಲಿಕೇಶನ್ ಇರುತ್ತೆ. ಅದ್ರ ಜೊತೆಗೆ ಇನಿಷಿಯಲ್ ಆಲ್ ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಯೂನಿಫಾರ್ಮ್ಲಿ ಪೇ 750 rupees ಅಂತ ಕೊಟ್ಟಿದ್ದಾರೆ. ಸೊ 750 rupees ಪೇ ಮಾಡಬೇಕಾಗುತ್ತೆ, ಆ್ಯಂಡ್ ಅದು ರೀಫಂಡ್ ಆಗುತ್ತೆ. ಆಯ್ತದ ಪ್ರಾಸೆಸಿಂಗ್ ಫೀ ವಿಲ್ ಬಿ ರೀಫಂಡೆಡ್, ಪ್ರಾಸೆಸಿಂಗ್ ಫೀ ರೀಫಂಡ್ ಆಗುತ್ತೆ. ಓಕೆನಾ? ಸೊ ಇದಿಷ್ಟು ಇವತ್ತಿನ ಮಾಹಿತಿ ಆಗಿರುತ್ತೆ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದಲ್ಲಿ ನಿಮಗೆ ಲೈಕ್ ಏಜ್ ರಿಲ್ಯಾಕ್ಸೇಷನಲ್ಲಿ ಲೈಕ್ SC ST ಅವ್ರಿಗೆ, SC ST OBC ಅವ್ರಿಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ. ಓಕೆನಾ? ಸೊ ಮಾಹಿತಿ ಇಷ್ಟ ಆದಲ್ಲಿ ಅಥವಾ ನಿಮ್ಗೆ ಏನಾದರೂ ಉಪಯುಕ್ತ ಅಂತ ಅನ್ನಿಸ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನನ್ನು ಒತ್ತಿ ಎಲ್ಲ ಅಪ್ಡೇಟ್ಗಳನ್ನ ಪಡ್ಕೊಳ್ಳಿ. ಓಕೆನಾ? ಸೊ ಕಾಲವು ನಮ್ಮದೇ, ಕೆಲಸವೂ ನಮ್ಮದೇ. ಧನ್ಯವಾದಗಳು.